ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಮೇಶ್. ಫ್ರೆಂಡ್ಸ್, ಇವತ್ತು ಬಿಲೋ 5 ಲ್ಯಾಕ್ಸ್ ಒಳಗಡೆ ಹೊಸ ಕಾರ್ ತಗೊಬೇಕು ಅನ್ನೋರಿಗೆ ಬೆಸ್ಟ್ ಕಾರ್ನ ಒಂದು ಹುಡ್ಕಣ ಅಂತ ಒಂದು ಪ್ರಯತ್ನ. ಸೊ ಮೊದಲನೇದಾಗಿ ಮಾರುತಿ ಆಲ್ಟೋ K10 ಫ್ರೆಂಡ್ಸ್. ಇದರ ಇಂಜಿನ್ ಬಂದ್ಬಿಟ್ಟು 998 ಸಿ ಸಿ ಇದೆ. ಪವರ್ ಎಚ್ ಪಿ ಬಂದ್ಬಿಟ್ಟು ಬಿ ಎಚ್ ಪಿ ಇದು 65 ಎಚ್ ಪಿ ಇದೆ, ಮತ್ತೆ 55 ಎಚ್ ಪಿನೂ ಇದೆ, ಎರಡರಲ್ಲೂ ಇದೆ. ಇದು ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಆಟೋನು ಇದು, ಮ್ಯಾನ್ಯುವಲ್ಲು ಇದೆ ಫ್ರೆಂಡ್ಸ್. ಸೊ ಫ್ಯೂಲ್ ಪೆಟ್ರೋಲ್ ಅಲ್ಲಿ ಇದೆ, ಇಂಜಿನ್ ಅಲ್ಲಿ ಇದೆ, ಮತ್ತೆ ಸೀಟಿಂಗ್ ಕೆಪಾಸಿಟಿ 5 ಸೀಟಿಂಗ್ ಕೆಪಾಸಿಟಿ ಇದೆ ಫ್ರೆಂಡ್ಸ್. ಇದು ಬಾಡಿ ಹಚ್ ಬ್ಯಾಕ್ ಬಾಡಿ ಆಗಿರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಕಿಲೋಮೀಟರ್ 24ರಿಂದ 25 ಕಿಲೋಮೀಟರ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಮತ್ತೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ನಿಮಗೆ 4 ಲಕ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಇದರಲ್ಲಿ 5 ವೇರಿಯಂಟ್ಸ್ ಇದೆ. ಸೊ 5 ವೇರಿಯಂಟ್ಸ್ ಯಾವ್ದಾವ್ದಪ್ಪ ಅಂದರೆ ಆಲ್ಟೋ K10 ಎಸ್ ಟಿ ಡಿ ಅಂತ, ಇದು ಬಂದ್ಬಿಟ್ಟು 3,99,000 ಇದೆ ಫ್ರೆಂಡ್ಸ್. ಮತ್ತೆ ಆಲ್ಟೋ K10 ಎಲ್ ಎಕ್ಸ್ ಐ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು 4,85,000 ಇದೆ ಫ್ರೆಂಡ್ಸ್. ಮತ್ತೆ K10 ಡ್ರೀಮ್ ಅಂತೇಳಿ ಇದು 5 ಲಕ್ಷ ಇದೆ ಫ್ರೆಂಡ್ಸ್. ಮತ್ತೆ K10 ವಿ ಎಕ್ಸ್ ಐ ಅಂತ ಇದು 5,60,000 ಇದೆ ಫ್ರೆಂಡ್ಸ್. ಮತ್ತೆ K10 ವಿ ಎಕ್ಸ್ ಐ ಪ್ಲಸ್ 80 ಅಂತ ಹೇಳ್ಬಿಟ್ಟು ಇದು 5,80,000 ಇದೆ ಫ್ರೆಂಡ್ಸ್. ಆದರೆ ಇದು ಬೂಟ್ ಸ್ಪೇಸ್ ಬಂದ್ಬಿಟ್ಟು ಸೂಪರ್ ಆಗಿದೆ. ಮ್ಯೂಸಿಕ್ ಸಿಸ್ಟಮ್ ಇದೆ, ಪವರ್ ಸ್ಟೇರಿಂಗ್ ಇದೆ, ಸೆಂಟ್ರ್ ವಿಂಡೋ ಲಾಕ್ ಇದೆ, ಆಲ್ ಎಲ್ಲ ಇದು ಇದೆ ಫ್ರೆಂಡ್ಸ್. ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಒಂದು ಒಂದು 5 ಸೀಟರ್ ಫ್ಯಾಮಿಲಿಗೆ ಸೂಪರ್ ಗಾಡಿ ಅಂತಾನೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಗಾಡಿ ನೋಡೋದಾದ್ರೆ ಮಾರುತಿ ಸೆಲೆರಿಯೋ ಫ್ರೆಂಡ್ಸ್. ಇದು ಕೂಡ ಇಂಜನ್ ಕೆಪಾಸಿಟಿ 998 ಅಂದರೆ 1000 ಸಿ ಸಿ ಫ್ರೆಂಡ್ಸ್. ಮತ್ತು ಇದು 65 ಬಿ ಎಚ್ ಪಿ ಪವರ್ನ ಸಪ್ಲೈ ಮಾಡುತ್ತೆ ಫ್ರೆಂಡ್ಸ್. ಇದು ಕೂಡ ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಇದೆ, ಪೆಟ್ರೋಲಲ್ಲೂ ಸಿಗುತ್ತೆ, ಸಿ ಎನ್ ಜಿಯಲ್ಲೂ ಸಿಗುತ್ತೆ ಫ್ರೆಂಡ್ಸ್. ಇದು 5 ಸೀಟರ್ ಗಾಡಿನೇ, ಹಚ್ ಬ್ಯಾಕ್ ಆಗಿರುತ್ತೆ ಫ್ರೆಂಡ್ಸ್. ಇದು ಕೆ ಎಂ ಪಿ ಎಲ್ ಬಂದ್ಬಿಟ್ಟು ಸೇಮ್ ಫ್ರೆಂಡ್ಸ್. ನಿಮಗೆ ಮಾರುತಿ 800 ಆಲ್ಟೋ ಏನು ಮೈಲೇಜ್ ಕೊಡುತ್ತೆ ಇದು ಕೂಡ 25ರಿಂದ 26 ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್. ಇದರಲ್ಲೂ ಸೇಮ್ ಏನು ಮ್, ಆ, ಆ, ಏನು ಪವರ್ ಸಿಸ್ಟಮ್ ಇರುತ್ತೆ, ಪವರ್ ಸ್ಟೇರಿಂಗ್ ಇರುತ್ತೆ, ಎ ಸಿ, ಸೆಂಟ್ರಲ್ ಲಾಕು, ಮತ್ತೆ ಈಗ ಬರೋ ಹೊಸ ಎಲ್ಲ ಗಾಡಿಗಳಲ್ಲೂ ಸಿಸ್ಟಮ್ ಇರುತ್ತೆ, ಟಚ್ ಸ್ಕ್ರೀನ್ ಇರುತ್ತೆ. ಮಸ್ತ್ ಗಾಡಿ ಇದೆ ಫ್ರೆಂಡ್ಸ್. ಇದು ಈಗ ಟಾಪ್ 5 ಟಾಪ್ 4ಅಲ್ಲಿ ಸೊ ಮಾರುತಿ ಸೆಲೆರಿಯೋ ಕೂಡ ಇದೆ ಫ್ರೆಂಡ್ಸ್. ಇದು ಕೂಡ 5 ವೇರಿಯಂಟ್ಸ್ ಅಲ್ಲಿ 6 ವೇರಿಯಂಟ್ಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಸೊ ಮೊದಲನೇದಾಗಿ ನಿಮಗೆ ಡ್ರೀಮ್ ಎಡಿಷನ್ ಫ್ರೆಂಡ್ಸ್, ಇದು 5 ಲಕ್ಷ ಇದೆ. ಇದರಲ್ಲೇನೆ ಎಲ್ ಎಕ್ಸ್ ಐ ಎಲ್ ಎಕ್ಸ್ ಐ ಬಂದ್ಬಿಟ್ಟು 5,40,000 ಇದೆ. ಜೆಡ್ ಎಕ್ಸ್ ಐ ಇದೆ, ಇದು 6,11,000. ಜೆಡ್ ಎಕ್ಸ್ ಐ ಎ ಎಮ್ ಟಿ ಅಂತ ಇದು 6,30,000 ಅಪ್ ಟು ನಿಮಗೆ 7,50,000ವರೆಗೂ ಇದೆ ಫ್ರೆಂಡ್ಸ್. ಜೆಡ್ ಎಕ್ಸ್ ಐ ಪ್ಲಸ್ ಎ ಎಮ್ ಟಿ ಬಂದ್ಬಿಟ್ಟು ನಿಮಗೆ 7,50,000ವರೆಗೂ ನಿಮಗೆ ಸೆಲೆರಿಯೋ ಗಾಡಿ ಇದೆ ಫ್ರೆಂಡ್ಸ್. ಸೊ ಇದು ಕೂಡ ಒಂದು ಚಿಕ್ಕ ಫ್ಯಾಮ್ಲಿಗೆ ಲಾಂಗ್ ಡ್ರೈವ್ ಹೋಗ್ಬೇಕಂದ್ರೂ ಮಸ್ತ್ ಗಾಡಿಯಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ಈ ಗಾಡಿನೂ. ಇದು ಕೂಡ ರೆಫರ್ ಮಾಡ್ಬೋದು. ಒಂದು ಕಡಿಮೆ ಬಡ್ಜೆಟ್ಗೆ ಮಾರುತಿ ಶೋರೂಮಲ್ಲಿ ಗಾಡಿ ತೊಗೊಬೇಕು ಅಂದರೆ ಸೆಲೆರಿಯೋ ಕೂಡ ಒಂದು ಒಳ್ಳೆ ಗಾಡಿಯಾಗಿರುತ್ತೆ ಫ್ರೆಂಡ್ಸ್. ನಂಬರ್ 3 ಫ್ರೆಂಡ್ಸ್, ಮಾರುತಿ ಎಸ್ಪ್ರೆಸೋ. ಸೊ ಈ ಗಾಡಿ ಬಂದ ತಕ್ಷಣ ಎಷ್ಟು ಸದ್ದು ಮಾಡ್ತು ಅಂತ ಎಲ್ಲರಿಗೂ ಗೊತ್ತಿದೆ. ಸಖತ್ ಸದ್ದು ಮಾಡ್ತಾ ಇದೆ. ಈಗ ಸೇಲಿಂಗಲ್ಲಿ ಮಾರುತಿ ಸುಜುಕಿಯಲ್ಲಿ ಏನು ಬ್ರಿಜಾ, ಮಾರುತಿ ಶಿಫ್ಟ್ ಏನು ಸೇಲಿಂಗ್ ಇದೆಯೋ, ಎಸ್ಪ್ರೆಸೋ ಕೂಡ ಅದೇ ಥರ ಸೇಲ್ ಆಗ್ತಿದೆ ಫ್ರೆಂಡ್ಸ್. ಮಾರುತಿ ಎಸ್ಪ್ರೆಸೋ ಅನ್ನೋದು ಇದು ಕೂಡ ಮಾರುತಿಯಲ್ಲಿ ಎಲ್ಲಾನು ಕಡಿಮೆ ಬಡ್ಜೆಟ್ ಇಲ್ಲಿರೋ ಎಲ್ಲ ಇಂಜಿನ್ ಎಲ್ಲ ಕಾರುಗಳಿಗೂ 1000 ಸಿ ಸಿನೇ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಕೂಡ 55 ಬಿ ಎಚ್ ಪಿ ಇದೆ, 65 ಬಿ ಎಚ್ ಪಿ ಇದೆ. ಇದು ಕೂಡ ಆಟೋಮೆಟಿಕ್ ಇದೆ, ಮ್ಯಾನ್ಯುವಲ್ ಅಲ್ಲಿ ಇದೆ. ಸೊ ನಮ್ಮ ಬೆಂಗಳೂರಿಗೆ ಈಗ ಆಟೋಮೆಟಿಕ್ನ ಹೆಚ್ಚಿಗೆ ಇಷ್ಟಪಡ್ತಿದ್ದಾರೆ. ಸೊ ತಗೊಳ್ಳೋರು ಎಲ್ಲನೂ ಆಟೋಮೆಟಿಕ್ನೇ ಹೆಚ್ಚಿಗೆ ಇಷ್ಟಪಡ್ತಿರೋದು. ಸೊ ಈ ಗಾಡಿ ಕೂಡ 25 ಮೈಲೇಜ್ ಕೊಡುತ್ತೆ, 24ರಿಂದ 25 ಮೈಲೇಜ್ ಕೊಡ್ತಾ ಇದೆ. ಸೊ ಸಿಟಿ ಒಳಗಾದ್ರೆ ನಿಮಗೆ ಖಂಡಿತ 20 ಮೇಲೇನೆ ಕೊಡುತ್ತೆ. ಪೆಟ್ರೋಲಲ್ಲಿ ಬರುತ್ತೆ ಫ್ರೆಂಡ್ಸ್, ಇದು ಸಿ ಎನ್ ಜಿಯಲ್ಲಿ ಕೂಡ ಬರ್ತಾ ಇದೆ. ಸೊ ಇದರಲ್ಲಿ ಒಂದು ಏನಂದ್ರೆ ಉದ್ದ ಇರೋರಿಗೆ ಅಂದರೆ ಒಂದು 5.5 6 ಫೀಟ್ ಇರೋರಿಗೆ ಗಾಡಿ ಕುತ್ಕೊಂಡು ಓಡಿಸೋಕ್ಕೆ ತುಂಬ ಸ್ವಲ್ಪ ಕಷ್ಟ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಕಂಫರ್ಟಬಲ್ಲು ಡ್ರೈವರ್ಗೆ ಅನ್ನೋದು ಕಂಫರ್ಟೇಬಲ್ ಆಗಿಲ್ಲ. ಯಾಕಂದರೆ ಗಾಡಿ ಚಿಕ್ಕದಾಗಿದೆ, ಅದರಿಂದ ಕುತ್ಕೊಂಡು ಓಡಿಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಫ್ರೆಂಡ್ಸ್. ಅದು ಬಿಟ್ಟರೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಮಾರುತಿ ಎಕ್ಸ್‌ಪ್ರೆಸ್ಸಿಗೆ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಪೆಟ್ರೋಲ್ ಸಿ ಎನ್ ಜಿಯಲ್ಲಿ ಬರ್ತಾ ಇದೆ. ಸೊ ಇದರಲ್ಲೂ ಕೂಡ ಒಂದು 5-6 ವೇರಿಯಂಟ್ಸ್ ಅಲ್ಲಿದೆ ಫ್ರೆಂಡ್ಸ್. ಇದು ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ
ಎಸ್ಪ್ರೆಸೋ ಎಚ್-ಡಿ 4,27,000 ಇದೆ. ಎಸ್ಪ್ರೆಸೋ ಡ್ರೀಮ್ ಅಂತಿದೆ, ಇದು 5,00,000 ಇದೆ. ಎಲ್-ಎಕ್ಸ್-ಐ ನಿಮ್ಗೆ 5,20,000 ಇದೆ. ಎಲ್-ಎಕ್ಸ್-ಐ ಬಂದ್ಬಿಟ್ಟು ಅದರಲ್ಲೇ ವಿ-ಎಕ್ಸ್-ಐ ಬಂದ್ಬಿಟ್ಟು 5,22,000 ಇದೆ. ವಿ-ಎಕ್ಸ್-ಐ ಪ್ಲಸ್ ಬಂದ್ಬಿಟ್ಟು ನಿಮಗೆ 6,00,000 ವರೆಗೂ ಇದೆ ಫ್ರೆಂಡ್ಸ್. 5 ಮಾಡಲು 4,00,000ದಿಂದ ಸ್ಟಾರ್ಟ್ ಆಗಿ 6,00,000 ವರೆಗೂ ನಿಮಗೆ ಎಸ್ಪ್ರೆಸೋ ಗಾಡಿ ಇದೆ ಫ್ರೆಂಡ್ಸ್. ಸೊ ನೋಡಕ್ಕೂನು ನೋಡಿ, ಈಗ ಬರೋ ಎಲ್ಲ ವೆಹಿಕಲ್ಸ್‌ಗೂನು ಸೊ ಸ್ಕ್ರೀನ್ ಟಚ್ ಹಾಕಿದ್ದಾರೆ, ಸೆಂಟರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇರುತ್ತೆ, ಡಬಲ್ ಏರ್ ಬ್ಯಾಗ್ ಇರುತ್ತೆ ಫ್ರೆಂಡ್ಸ್. ಏನೋ ಲಾಂಗ್ ಡ್ರೈವ್‌ಗಂತೂನು ಚೆನ್ನಾಗಿರುತ್ತೆ. ಬಟ್ ಉದ್ದ ಇರೋರಿಗೆ ಈ ಗಾಡಿ ಸ್ವಲ್ಪ ತೊಂದರೆ ಆಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅದು ಬಿಟ್ರೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. Enjoying Mission Exterior Kit. The invigorating experience of the Espresso is a combination of driving performance and convenience. And because comfort matters, it has a spacious cabin and ample shoulder room. That's not all. A 239-litre luggage compartment provides enough space for multiple items. And if you require more space, just fold the rear bench seat. With a 5-speed manual transmission, the Espresso makes driving on any road a pleasant experience, while the 5-speed automated manual transmission features the same convenience and comfort of a conventional automatic transmission, but with excellent performance, improved fuel efficiency, and the ability to change gears manually if you prefer to do so. With a host of exceptional safety features, the Espresso takes care of you while you enjoy the drive. With your safety in mind, we have now added an electronic stability program to all our models. Over and above the ABS brakes with electronic brake force distribution and brake assist, to ensure that the car is now even safer for you when you're on the road. The ISOFIX child seat anchorages are now also included, so your little one can enjoy the ride in comfort and safety. The Espresso comes with 2 front SRS airbags as standard for the safety of both the driver and front passenger in case of a frontal collision. The new dual-jet K10C engine allows you to take to the road with confidence, now with an added engine auto stop-start function. Fuel efficiency is now further improved to an impressive average 4.6 litres per 100 kilometres for the manual transmission and 4.4 litres per 100 kilometres for the automated manual transmission models. Make a bold statement. Hop into the Espresso and do life your way. Number 4, Renault Kwid ಫ್ರೆಂಡ್ಸ್. ರೆನಾಲ್ಟ್ ಕ್ವಿಡ್ ಎಲ್ಲರಿಗೂ ಗೊತ್ತಿದೆ. ಸೊ ರೆನಾಲ್ಟ್ ಕಂಪ್ನಿಯಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿರುವಂಥ ವೆಹಿಕಲ್ ಯಾವುದಾದ್ರು ಇದೆ ಅಂದರೆ ರೆನಾಲ್ಟ್ ಕ್ವಿಡ್. ಲೋ ಬಡ್ಜೆಟಲ್ಲಿ ಒಂದು ಒಳ್ಳೆ ಫ್ಯಾಮಿಲಿಗೆ ಸೂಪರ್ ಗಾಡಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು 990cc ಇಂಜನ್, ಇದು 1000cc ಇಂಜನ್ನು. ಇದು ಕೂಡ 67 bhp ಅಂದರೆ ಆಲ್ಟೋ K10ಗಿಂತ 3 HP ಹೆಚ್ಚಾಗಿ ಇರುತ್ತೆ. ಇದು ಕೂಡ ನಿಮಗೆ ಮ್ಯಾನ್ಯುವಲ್ ಅಲ್ಲಿ ಸಿಗುತ್ತೆ, ಆಟೋಮೆಟಿಕ್ ಅಲ್ಲೂ ಸಿಗುತ್ತೆ. ಸೊ ನಿಮಗೆ ಇದು 21 ಇಂದ 23 ಕಿಲೋಮೀಟರ್ಸ್ ಕೊಡುತ್ತೆ ಪರ್ ಲೀಟರ್. ಇದ್ರ ಓನ್ಲಿ ಪೆಟ್ರೋಲ್ ಅಲ್ಲಿ ಮಾತ್ರ ಇದು ಸಿಗೋದು, CNG ಇಲ್ಲ. 5 ಸೀಟರು ಹಚ್ ಬ್ಯಾಕು. ಇದರಲ್ಲೂ ಕೂಡ ಬೂಟ್ ಸ್ಪೇಸು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದರಲ್ಲೂ ನಿಮಗೆ 5 ವೇರಿಯಂಟ್ಸ್ ಬರುತ್ತೆ. ಸ್ಟಾರ್ಟಿಂಗ್ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ 4,70,000ದಿಂದ ಟಾಪ್ ಎಂಡ್ ವೇರಿಯಂಟು ಕ್ವಿಡ್ CCL ಬಂದ್ಬಿಟ್ಟು ನಿಮಗೆ 6,44,000. ಬಜಾಜ್ ಕ್ಯೂಟ್ RE60 ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಚಿಕ್ಕದಾಗಿರುತ್ತೆ. ಯಾರಾದರೂ ಡೈಲಿ ಸಿಟಿ ಒಳಗಡೆ ಆಫೀಸ್ಗೆ ಹೋಗ್ಬೇಕು, ಮನೆಗೆ ಬರಬೇಕು ಅನ್ನೋರಿಗೆ, ಡೈಲಿ 50 to 60 ಕಿಲೋಮೀಟರ್ ಓಡಾಡೋ ಅಂಥ ಡೈಲಿ ಯೂಸರ್ಸ್ಗೆ ಸೊ ಇದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಯಾಕಂದರೆ ಇದು 216cc 10 bhp ಪವರಲ್ಲಿ ಬರುತ್ತೆ. ಓನ್ಲಿ ಮ್ಯಾನ್ಯುವಲಲ್ಲಿ ಬರುತ್ತೆ. CNG, ಇದು ಪೆಟ್ರೋಲ್ ಇಲ್ಲ, ಓನ್ಲಿ CNGಯಲ್ಲಿ. ಇದು ಪರ್ ಲೀಟರ್ಗೆ 30 ಕಿಲೋಮೀಟರ್ವರೆಗೂ ನಿಮಗೆ ಮೈಲೇಜ್ ಬರುತ್ತೆ. ಇದು 3,60,000ಕ್ಕೆ ಮಾತ್ರ ಸಿಗುತ್ತೆ. ಒಂದೇ ಒಂದು ಇದು ಬಿಟ್ಟಿದ್ದಾರೆ. ಇದು ಬಜಾಜ್ ಕ್ಯೂಟ್ ಅಂತ ಹೇಳ್ಬಿಟ್ಟು ಒಳಗಡೆ ಬೆಂಗಳೂರು ಒಳಗಡೆ ಯಾರಾದರೂ ಡೈಲಿ ಆಫೀಸ್ ಯೂಸರ್ಸ್ಗೆ ನಾನು ಹೊಸ ಕಾರೇ ತೊಗೊಬೇಕು ಡೈಲಿ ಯೂಸ್ಗೆ ಅನ್ನೋರು, ಸೊ ಒಂದು ಬೈಕಲ್ಲಿ ಓಡಿಸೋದಕ್ಕಿಂತ ಕಾರಲ್ಲಿ ಹೋಗ್ಬೇಕು ಅನ್ನೋರು ಈ ಗಾಡಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬಜಾಜ್ ಕ್ಯೂಟ್ ಇದು ಬಂದ್ಬಿಟ್ಟು ನಿಮಗೆ 3,60,000 ರೂಪಾಯಿಗೆ ಈ ಗಾಡಿ ಸಿಗ್ತಾ ಇದೆ. ಸೊ ಇದು
NCAP ರೇಟಿಂಗ್ ಕೂಡನು, ಸೇಫ್ಟಿ ರೇಟಿಂಗ್ ಕೂಡನು 5 ಸ್ಟಾರಲ್ಲಿ 1 ರೇಟಿಂಗ್ ಪಡೆದಿದೆ. ಸೊ ಈ ಗಾಡಿ ಕೂಡನು ಮಸ್ತ್ ಇರುತ್ತೆ ಫ್ರೆಂಡ್ಸ್. ಇದು ಲಾಂಗ್ ಎಲ್ಲ ಹೋಗಕ್ಕಾಗೋದಿಲ್ಲ. ಸಿಟಿ ಒಳಗಡೆ ಓಡಿಸ್ಕೊಳ್ಳಕ್ಕಂತೂ ಒಂದು ಚಿಕ್ಕ ಫ್ಯಾಮಿಲಿ 4 ಜನ ಆರಾಮಾಗಿ ಓಡಾಡ್ಬೋದು ಫ್ರೆಂಡ್ಸ್.